ಕೇಂದ್ರ ಸರ್ಕಾರದಲ್ಲಿ ನೀರಾವರಿ ಸಚಿವರು ಪಾರ್ಲಿಮೆಂಟ್ನಲ್ಲೇ ಹೇಳೋರೆ. ಇದು ನಿಮ್ಮಲ್ಲಿರೋ ನ್ಯೂನ್ಯತೆ. ಸುಮ್ಮನೆ ಅದು ಎಂಥದ್ದು GBA ಮಾಡ್ತೀನಿ, ಕನಕಪುರನೂ ಬೆಂಗಳೂರಿಗೆ ಸೇರಿಸ್ತೀನಿ, ಮಾಗಡಿನೂ ಬೆಂಗಳೂರಿಗೆ ಸೇರಿಸ್ತೀನಿ, ಅವು ಯಾವ ಚಿಲ್ಲರೆಗಳೆಲ್ಲ ನನ್ನಿಂದ ಬೆಳೆದವು. ಏನು ಮಾಡೋನು ಕುಮಾರಸ್ವಾಮಿ ಅಂತಾರೆ, ಏನು ಕೊಟ್ಟವನೇ ಕುಮಾರಸ್ವಾಮಿ ಅಂತಾರೆ. ಅವ್ರ ಕಣ್ಣೆದುರಿಗೆ ಅವ್ರ ಕ್ಷೇತ್ರದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಕಣ್ಣೆದುರಿಗಿದೆ ಜನಗಳ ಹತ್ರ. ನನಗೇನು ಅದ್ರ ಬಗ್ಗೆ ಅವರಿಂದ ಯಾರಿಂದಲೂ ಸರ್ಟಿಫಿಕೇಟು ಬೇಕಿಲ್ಲ. ನನಗೆ ಬಿಡೋದು ಜನ ಇದ್ದಾರೆ, ಅವ್ರು ಕೊಟ್ಕೋತಾರೆ ಮುಂದಕ್ಕೆ. ಮಾತೆತ್ತಿದ್ದಾರೆ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಖಾನೆ ತರಲಿಲ್ಲ, ನಮ್ಮ ತಾಲೂಕಲ್ಲಿ 500 ಎಕರೆ ಕೊಡ್ತೀವಿ, ನಮ್ಮ ತಾಲೂಕು ಬಂದರೆ 300 ಕೊಡ್ತೀವಿ. ಈ ಹೇಳಿಕೆ ಮಾಧ್ಯಮಗಳಲ್ಲಿ ಕೊಡ್ತಾವೆ. ಅದು ಹೆಂಗೆ MLA ಕೊಡೋಕ್ಕಾಯ್ತದೆ? ಭೂಮಿನ ಕೊಡೋಕ್ಕಾಯ್ತದಪ್ಪ MLA? ಎಲ್ಲಿಂದ ತಂದು ಕೊಡ್ತಾರೆ? ನಾನು ಮುಖ್ಯಮಂತ್ರಿಗೆ ಪತ್ರ ಬರೆದೆ. ಇವತ್ತು ಕೇಂದ್ರದಲ್ಲಿ ಯಾವ ರೇರ್ ಅರ್ತ್ ಮ್ಯಾಗ್ನೆಟ್ನ ಪ್ರೊಡಕ್ಷನ್ ಮಾಡಲಿಕ್ಕೆ ಚೈನಾಗೆ ಕಾಂಪೀಟ್ ಮಾಡ್ತಾ ಇದ್ದೀವಿ. ಅದು ನನ್ನ ಕಲ್ಪನೆ 2018ರಲ್ಲೇ ಇಟ್ಟಿದ್ದೆ. 9 ಕಡೆ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಬೇಕು ಅಂತ. ಈ ಜಿಲ್ಲೆನ ಯಾರ್ಯಾರು ನಿರ್ನಾಮ ಮಾಡಿದ್ರು ಅನ್ನೋದನ್ನ ಮುಂದೆ ಹೇಳ್ತೀನಿ, ಈಗ ಹೇಳಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಯಾರ್ಯಾರಿಂದ ಈ ಜಿಲ್ಲೆಗೆ ಅನಾಹುತ ಮಾಡಿದ್ರು, ಯಾವ ಪಕ್ಷಗಳು ಮಾಡಿದೆ ಲೂಟಿ ಹೊಡೆಯೋಕ್ಕೋಸ್ಕರ, ಈಗ ನಾನು ಮಾತಾಡೋ ಪರಿಸ್ಥಿತಿಲಿ ಇಲ್ಲ. ಹೇಳ್ತೀನಿ, ಅದು ಕಾಲ ಬರುತ್ತೆ. ಇಲ್ಲಿಗೆ ನಾನು ಸ್ಯಾನಿಟರಿ ಎಕ್ವಿಪ್ಮೆಂಟ್ಗಳು ಒಂದು ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಮಾಡಬೇಕು ಅಂತ ಹೇಳಿ ಆ 9 ಇಂಡಸ್ಟ್ರಿಯಲ್ ಹಬ್ಬಲ್ಲಿ ಹಾಸನಕ್ಕೆ ಒಂದು ಕೊಟ್ಟರೆ, ನಾನು ಅಧಿಕಾರದಿಂದ ಕಿತ್ತಾಕಿ ಇಲ್ಲಿ ಫೀಸಿಬಿಲಿಟಿ ಇಲ್ಲ ಅಂತ ಹೇಳಿ ಹಾಸನದಲ್ಲಿ ಅಲ್ಲೆಲ್ಲ ಬೇರೆ ಜಿಲ್ಲೆಗೆ ತಗೊಂಡೋಗ್ತಾರೆ. ತಗೊಂಡೋಗ್ಲಿ, ನನ್ನದೇನು ಅಬ್ಜೆಕ್ಷನ್ ಇಲ್ಲ. ಈ ಜಿಲ್ಲೆ ಜನ ಏನು ಅನ್ಯಾಯ ಮಾಡೋರೆ? ಏನು ಅನ್ಯಾಯ ಮಾಡೋದು ಈ ಜಿಲ್ಲೆ ಜನ? ನಿಮಗೂ ಓಟ್ ಹಾಕಿಲ್ವಾ? ಇದು ನನಗೆ ನೋವು. ಇವತ್ತು ಏರ್ಪೋರ್ಟು ಬಹುಶಃ ರಾಜ್ಯದಲ್ಲಿ ಬೆಂಗಳೂರು ನಗರ ಹೊರತುಪಡಿಸಿ ಒಂದು ಜಿಲ್ಲಾ ಕೇಂದ್ರದಲ್ಲಿ ಏರ್ಪೋರ್ಟ್ ಆಗಬೇಕಾಗಿದ್ದು ಮೊದಲನೇದು ಹಾಸನದಲ್ಲಿ. ಏನೋ ದೇವೇಗೌಡರ ಒಂದು ದೊಡ್ಡ ವಿಷನ್ ಇಟ್ಟಿದ್ರು. ಆ ಸಂದರ್ಭದಲ್ಲಿ ಗುಲಾಮ್ ನಬಿ ಆಜಾದ್ ಬಹುಶಃ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಇದ್ದರು. ಅವ್ರಿಗೆ ಕನ್ವಿನ್ಸ್ ಮಾಡಿ ಬಹುಶಃ ಅವತ್ತು ಬೂನಹಳ್ಳಿ ಮತ್ತು ಹಲವಾರು ಹಳ್ಳಿಗಳು ರೈತರ ಜೊತೆ ಕೂತು ಪಂಚಾಯಿತಿ ಮಾಡಿ ದೇವೇಗೌಡರ ಮೇಲಿದ್ದಂಥ ಅಭಿಮಾನದಲ್ಲಿ ಆ ರೈತರು ಆ ಕಾಲದಲ್ಲಿ ಭೂಮಿ ಕೊಡಲಿಕ್ಕೂ ತಯಾರಾದರು. ಆ ಹಳ್ಳಿ ಜನ ದೊಡ್ಡವ್ರಿಗೆ ಇದ್ದಿದ್ದು ಪ್ಯಾಸೆಂಜರ್ದು ಏರ್ಕ್ರಾಫ್ಟ್ ಮಾಡಬೇಕು ಅಂತ ಅಲ್ಲ, ನನ್ನ ರೈತ ಬೆಳೀತಂಗಂಥ ಬೆಳೆ ಏನಿದೆ ಆ ಬೆಳೆಯ ಒಂದು ಸಮಸ್ಯೆಗಳನ್ನು ಏನು ಎದುರಿಸ್ತಾ ಇದ್ದಾರೆ, ಆ ಸಮಸ್ಯೆಗಳಿಗೆ ರೈತನಿಗೆ ತಿಳುವಳಿಕೆ ಮೂಡಿಸಿ ಅವನು ಬೆಳೀತಕ್ಕಂಥ ಬೆಳೆ ವಿದೇಶಗಳಿಗೆ ಏರ್ ಕಾರ್ಗೋದಲ್ಲಿ ಕಳಿಸ್ಬೇಕು ಅನ್ನೋದು ದೇವೇಗೌಡರ ಉದ್ದೇಶ. ನನ್ನ ರೈತರನ್ನ ಆರ್ಥಿಕವಾಗಿ ಮೇಲ್ ತರಬೇಕು ಅಂತ. ಏನು ಮಾಡ್ತೀರಿ ಅವರಿಗೆ? ನಂತರ ಅವರು 65 ವರ್ಷದ ರಾಜಕೀಯ ಜೀವನದಲ್ಲಿ ಅನುಭವಿಸಿದ ಅಧಿಕಾರ ಅಂತೇಳಿ 4 ವರ್ಷ 5 ವರ್ಷ ಅನುಭವಿಸೋರಷ್ಟೇ. ಅದನ್ನು ನಡೆಯೋಕೆ ನಡೆಸೋಕೆ ಬಿಡಲಿಲ್ಲ ಆ ದಿನಗಳಲ್ಲಿ. ಇದು ನಡೆದಿರತಕ್ಕಂಥದ್ದು. ಈಗ ಎಲ್ಲ ರೀತಿಯಲ್ಲಿ ರೆಕಮೆಂಡೇಷನ್ನು ಕೈಗಾರಿಕಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೋರ್ಡಿಂದ KADBಗೆ ಸುಮಾರು 143 ಕೋಟಿ ಹಣ ಯಾವ್ಯಾವ ಬಾಬ್ತಿಗೆ ಬೇಕಿದೆ ತಕ್ಷಣ ರಿಲೀಸ್ ಆದರೆ ಸಂಪೂರ್ಣಗೊಳಿಸ್ಬೋದು ಅಂತೇಳಿ ಡೀಟೇಲ್ ಮಾಹಿತಿನೂ ಕೊಟ್ಟಿದ್ದಾರೆ. ನಾನು ಬೆಳಗ್ಗೆ ಜಾರ್ಜ್ ಅವ್ರಿಗೆ ಮಾತನಾಡಿದೆ. ಒಂದು
ಇದರ ವೈರ್ ಹೋಗಿದೆಯಲ್ಲ ಎಕ್ಸ್ಟ್ರಾ ನಮ್ಮ ಹೈ ಟೆನ್ಷನ್ ವೈರು, ದಯವಿಟ್ಟು ಇಮ್ಮಿಡಿಯೇಟಾಗಿ ನೀವು ಹೇಳಿ ವಾರದಲ್ಲಿ ಕೆಲಸ ಶುರು ಮಾಡಿಸಿ ಅಂತ ಮನವಿ ಮಾಡಿದ್ದೀನಿ. ಈಗಾಗಲೇ 17 ಕೋಟಿ ದುಡ್ಡು ಕೊಟ್ಟವರೇನೋ ಇನ್ನೂ 24 ಕೋಟಿ ಏನೋ ಕೇಳ್ತಾ ಇದ್ದಾರೆ ಅಂತ ಒಂದು ರಿಪೋರ್ಟ್ ಬಂತು. ರೈತರದ್ದು ಕೆಲವು ಸಮಸ್ಯೆ ಇದೆ. ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳ್ತೀನಿ, ದೇವೇಗೌಡರ ಮಗನಾಗಿ ದೇವೇಗೌಡರು ಇಲ್ಲೇನು ವಿಮಾನ ನಿಲ್ದಾಣ ಆಗಬೇಕು ಅಂತ ಹೇಳಿ ಅವತ್ತು ನಿಮ್ಮಿಂದ ಭೂಮಿ ಪಡೆಯತಕ್ಕಂಥಲ್ಲಿ ಮನವೊಲಿಸಿದ್ರು. ಯಾವುದೇ ಕುಟುಂಬಕ್ಕೆ ಅನ್ಯಾಯ ಆಗದೆ ಇರತಕ್ಕಂಥ, ಯಾಕೆಂದರೆ ಅಲ್ಲಿ ಹಲವಾರು ರೀತಿಯ ಅಕ್ರಮಗಳಾಗಿದೆ, ಗೊತ್ತಿದೆ ನನಗೆ ಏನೇನಾಗಿದೆ ಅಂತ ಹೇಳಿ. ರೈತರು ಭೂಮಿಗಳೇ ಇಲ್ಲ ಅಂತ ಹೇಳಿ ರೈತರು ಭೂಮಿನೇ ಇವತ್ತು ಕಣ್ಮರೆ ಮಾಡೋರೆ, ಇದೆಲ್ಲ ಇದೆ. ಸ್ಮಶಾನದ ಸಮಸ್ಯೆ ಇದೆ. ನೀವು ಯಾರೂ ಹೆದರಬೇಡಿ, ನಿಮ್ಮ ಆಶೀರ್ವಾದದಲ್ಲಿ ನಾನು ದೇವ್ರನ್ನ ನಂಬಿದ್ದೀನಿ. ಏಕೆಂದರೆ ನಮ್ಮ ಕುಟುಂಬ ದೇವ್ರನ್ನ ನಂಬೇ ಬಂದಿರೋದು. ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ದಿನ ದೇವಸ್ಥಾನಕ್ಕೆ ಕೂತ್ಕೊಂಡು ರುದ್ರಾಕ್ಷಿ ಮಾಲೆ ಹಾಕೊಂಡು ಪೂಜೆ ಮಾಡಿಲ್ಲ. ದೇವಸ್ಥಾನಕ್ಕೆ ಯಾರಾದ್ರು ಕರ್ಕೊಂಡು ಹೋದರೆ ನಾನು ಇನ್ನು 4 ಜನಕ್ಕೆ ಒಳ್ಳೇದು ಮಾಡಿಸಪ್ಪ ಅಂತ ಹೇಳಿದ್ದೀನಿ. 2 ಬಾರಿ ನಾನು ಮುಖ್ಯಮಂತ್ರಿ ಆಗಿದ್ದು ರಾಜ್ಯದ ಜನ ಮಾಡಿದ್ರೆ ಆ ಭಗವಂತ ಇಚ್ಛೆಲ್ಲ ಆದೆ. ಹಾಸನ ಜಿಲ್ಲೆ ಒಂದಕ್ಕಲ್ಲ, ಈ ರಾಜ್ಯಕ್ಕೆ ನಾನು ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಇತಿಹಾಸ ಅದು. ಇವತ್ತು ಹೇಳಿದ್ದಾರೆ ಕೆಲವರು ಅದು ಕೃಷ್ಣದೇವರಾಯನ ಕಾಲ ಅಂತ, ನನ್ನ ಮುಂದೆ ಹೇಳಿದ್ದಾರೆ ಭಾಳ ಜನ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ನನಗೆ ಕೊಟ್ಟಂಥ ಜವಾಬ್ದಾರಿ, ಆ ಇಲಾಖೆಗಳು ಏನು ಪರಿಸ್ಥಿತಿ ಇತ್ತು ಅನ್ನೋದು ಗೊತ್ತು ನನಗೆ. HMT, VSL ಕ್ಲೋಸ್ ಆಗಿದೆ. ಇವತ್ತು RINL ಪ್ರಾರಂಭ ಮಾಡಿದೆ ಆಂಧ್ರದಲ್ಲಿ, ಸಂಪೂರ್ಣ ಬಂದಾಗಿತ್ತು. ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಇವತ್ತು ಅಲ್ಲಿ 21,000 ಮೆಟ್ರಿಕ್ ಟನ್ ಪರ್ ಡೇ ಪ್ರೊಡಕ್ಷನ್ ಆಗ್ತಾಯಿದೆ. ಇಂಟರ್ನಲ್ಲಿ ಅದನ್ನು ಮಾರಿಸ್ಬೇಕು ಅಂತ ಹಲವಾರು ಸಬಟೇಜ್ಗಳು ನಡೀತಾ ಇದೆ. ಅದೆಲ್ಲ ಓವರ್ಲುಕ್ ಮಾಡಿ RINLಗೆ ಲೈಫ್ ಕೊಟ್ಟು ಆ ಜನ ಇವತ್ತು ನೆನ್ಕೋತಾರಲ್ಲಿ. ಅದೇ ಕೆಲಸ ಇವತ್ತು ಹಲವಾರು ಸಮಸ್ಯೆಗಳಿದ್ದರು. ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು, HMT ನನ್ನದೇ ಆದಂಥ ರೀತಿಯಲ್ಲಿ ಕೆಲವು ಅದನ್ನು ಜೀವ ಕೊಡಲಿಕ್ಕೆ ಏನೇನು ಮಾಡಬೇಕು ಮಾಡ್ತಾಯಿದ್ದೀನಿ. ಇದು ನಿಮ್ಮ ಗಮನಕ್ಕೆ ತರ್ತೀನಿ. ನನ್ನ ಇಲಾಖೆ ಬಗ್ಗೆ ಪಾಪ ನಮ್ಮ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ, ಮಂಡ್ಯಗೆ ಕಾರ್ಖಾನೆ ತರಲಿಲ್ಲ, ಆಸ್ತಕ್ಕೊಂದು ಕಾರ್ಖಾನೆ ತರ್ಬೋದಾಗಿತ್ತು, ಇನ್ನೂ ತಂದಿಲ್ಲ. ಯಾವುದೋ NTPC ಹೇಳಿದ್ರು, ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ಏನೋ ಹೇಳಿದ್ರು. ಇವತ್ತು ಬೆಳಗ್ಗೆ ಬರ್ಬೇಕಾದ್ರೆ ಹೇಳ್ತಿದ್ರು, ನೋಡೋಣಂತೆ. ನನಗೆ ಇರ್ತಕ್ಕಂಥ ಲಿಮಿಟೇಷನ್ನಲ್ಲಿ ರಾಜ್ಯ ಸರ್ಕಾರವು ನನಗೆ ಕೋಆಪ್ರೇಷನ್ ಕೊಡದೇ ಇದ್ದರೆ, ಭೂಮಿ ಕೊಡಬೇಕಾದ್ರೆ ಅವರು, ನೀರು ಕೊಡಬೇಕಾದ್ರೆ ಅವರು, ಎಲೆಕ್ಟ್ರಿಸಿಟಿ ಕೊಡಬೇಕಾದ್ರೆ ಅವರು, ಇದು ಯಾವುದನ್ನು ಅವ್ರು ಮಾಡಿದೆ. ಅವ್ರು ಮೊನ್ನೆ ಉತ್ತರ ಕೊಟ್ಟವ್ರೆ MB ಪಾಟೀಲ್ರು. ಹಲವಾರು ಕಡೆ ನಾವು ಮಾಡೋಕ್ಕೆ ಹೋದೋ ಮಾಡೋಕ್ಕೆ ಜನ ಬಿಟ್ಟಿಲ್ಲ, ಭೂಮಿ ಇಲ್ಲ ಅಂತೇಳಿ ಮೊನ್ನೆ ಅಸೆಂಬ್ಲಿಯಲ್ಲಿ. ಇಲ್ಲಿ ಕೆಲವು MLAಗಳು ಕುಮಾರಸ್ವಾಮಿ ಹೂ ಮುಡ್ಸೋಕೆ ಕೊಟ್ಟವನೇ ಮಂಡ್ಯದವರಿಗೆ, ನಾವು 300 ಎಕರೆ ಕೊಡ್ತೀವಿ, 500 ಎಕರೆ ಕೊಡ್ತೀವಿ ಬರಲಿ ಅಂತ. ಈ ಕುವಕದ ಮಾತುಗಳು ನಿಲ್ಲಿಸಿ, ಇವತ್ತೇನು 7,290 ಕೋಟಿ ವೆಚ್ಚದಲ್ಲಿ ಮ್ಯಾಗ್ನೆಟಿಕ್ ಪ್ರೊಡಕ್ಷನ್ ಶುರು ಮಾಡ್ತಾ ಇದ್ದೀವಿ. 5 ಕಂಪ್ನಿಗಳಿಗೆ ಅವಾರ್ಡ್ ಮಾಡ್ತಿದ್ದೀವಿ. ಆ 5 ಕಂಪ್ನಿಯಲ್ಲಿ 2 ಕಂಪ್ನಿನಾದರೂ ಕನ್ವಿನ್ಸ್ ಮಾಡಿ ದಯವಿಟ್ಟು ಕರ್ನಾಟಕ ಸರ್ಕಾರ ಏನಾದರೂ ಮಾಡ್ಕೊಳ್ಳಿ, ನಾನು ನಿಮಗೆ ಬೆಂಬಲವಾಗಿರ್ತೇನೆ, ಇಲ್ಲಿ ಬನ್ನಿ ಯೂನಿಟ್ ಹಾಕಿ ಅಂತ ಹೇಳಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇದು ನಾಡಿನ ಜನತೆಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ವಿಧಾನಸಭೆ ಕಲಾಪದಲ್ಲಿ ಸ್ವಲ್ಪ ಕೆಲವರು ನಾನ್ ಸ್ಪೀಡ್ ಆಗಬೇಕು, ನಾನು ವಿಷಯ ತೆಗಿಬೇಕು ಅಂತೇಳಿ ಸ್ವಲ್ಪ ಜನರಲ್ಲಿ ಕೆಲವು ಇಂಡಿವಿಜುವಲಿ ಮಾಡ್ಕೊಂಡವ್ರೆ. ಬಟ್ ಸಮನ್ವಯತೆಯಿಂದ ಹೋಗಿ ಅಂತ ಹೇಳಿದ್ದೀವಿ, ಕೊಟ್ಟರೆ ಹೋಗಿದ್ದಾರೆ. ಕೆಲವು ಸಣ್ಣ ಪುಟ್ಟ ಸನ್ನಿವೇಶಗಳಲ್ಲಿ
ಸ್ವಲ್ಪ ವ್ಯತ್ಯಾಸಗಳು ಮಾಡ್ಕೊಂಡವ್ರು, ನಾನು ಇಲ್ಲ ಅಂತ ಹೇಳಲ್ಲ. ಟಾರ್ಗೆಟ್ ರೀಚ್ ಆಯ್ತಾ ಅಂತ ನೀವೇನು ಸಲಹೆ ಸೂಚನೆ ಕೊಟ್ಟು ಅದು ರೀಚ್ ನಿಮಗೆ ತೃಪ್ತಿ ಇದೆ? ಅದು ನೀವು ಹೇಳಬೇಕು, ಮಾಧ್ಯಮ ಸ್ನೇಹಿತರು. ನಿಮ್ಮ ಅಭಿಪ್ರಾಯ ಹೇಳ್ತಾ ಮಾಧ್ಯಮ ಸ್ನೇಹಿತರು ಹೇಳಬೇಕು. ನೀವು ಹೇಳ್ಬೇಕು ಸರ್, ನಮಗೆ ಸಮಾಧಾನ ಇಲ್ಲ, ನಿಮಗೆ ಸಮಾಧಾನ ಆಯ್ತಾ? ಇದು ಅದು ನೀವೇ ಹೇಳ್ತಾ ಇದ್ದೀರಲ್ಲ. ಸರಿಗೆ ಹೇಳ್ತಾ ಇದ್ರೆ ಸರ್, ಈಗ ರಾಜ್ಯದಲ್ಲಿ ಕೃಷಿ ಕ್ಷೇತ್ರ ಅವನತಿಗೆ ಕುಂಠಿತ ಆಗೋದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರನೇ ಕಾರಣ ಅಂತ ನಿನ್ನೆ ಇನ್ನು ಬೆಳಗಾವಿ ಯಾವ ರೀತಿ ಕಾರಣ? ಅದೇನೆ ಈಗ ಕೃಷಿ ಬೆಲೆಗಳದ್ದು ಫಿಕ್ಸೇಷನ್ ಇರ್ಬೋದು, ನೀವು ಹೇಳಿದ್ರಲ್ಲ ಇವಾಗ ಎಲ್ಲವೂ ಕೂಡ ಫುಲ್ ಕಂಪ್ಲೀಟ್ ನಿರ್ಲಕ್ಷ್ಯ ಆಗೋದಕ್ಕೆ ಅದೇ ಕಾರಣ ಅಂತ. MSP ದರ ಆಯಾ ವರ್ಷದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ದರ ನಿಗದಿ ಮಾಡಿ ತೀರ್ಮಾನಗಳು ಮಾಡಿದ್ದಾರೆ. ಈಗ ಈ ಉದಾಹರಣೆಗೆ ಇವತ್ತು ನಾನು ಪತ್ರಿಕೆಯಲ್ಲಿ ನೋಡ್ತಿದ್ದೆ, 2700 2800 ಭತ್ತದ ಪ್ರೈಸು MSP ನಿಗದಿ ಮಾಡವ್ರೆ. ಇವತ್ತಲ್ಲಿ ಖರೀದಿ ಕೇಂದ್ರಕ್ಕೆ ತಗೊಂಡೋಗಾರೇ ಇಲ್ಲ, ಹೊರಗಡೆ ಮಾರ್ಕೆಟಲ್ಲಿ 3000 ಹೋಯ್ತಾ ಇದೆ. ನಾನು ಯಾಕಿದ್ದು ಹೇಳ್ತಾ ಇದ್ದೀನಿ ಅಂದರೆ, ನಾನು 2006-07 ಮುಖ್ಯಮಂತ್ರಿ ಇದ್ದಾಗ ರಾಯಚೂರಿನಲ್ಲಿ ಅದು ಭಾಳ ಉತ್ಕೃಷ್ಟವಾದಂಥ ಭತ್ತ ಬೆಳೀತಾರೆ. ಭತ್ತದ ರೇಟ್ನ ಈ ಮಧ್ಯವರ್ತಿಗಳು ಡೌನ್ ಮಾಡಿದ್ರು. ನಾನು ಅಲ್ಲೇ ತಕ್ಷಣ ಹೇಳಿದೆ ಅಧಿಕಾರಿಗಳಿಗೆ, ನಾಳೆ ಖರೀದಿ ಕೇಂದ್ರ ಓಪನ್ ಮಾಡಿ ಅಂತ. 2006 ಹೇಳ್ತಾ ಇದ್ದೀನಿ. ಅವರು ಖರೀದಿ ಕೇಂದ್ರ ಓಪನ್ ಮಾಡಿದ ತಕ್ಷಣ ಆ ಭತ್ತದ ಬೆಲೆನೇ ರೈಸ್ ಆಗೋಯ್ತು. ನನಗಾದ ಅನುಭವ ನಿಮ್ಮ ಗಮನಕ್ಕೆ ತರೋದು. ಈ ಸರ್ಕಾರಕ್ಕೆ ಹೇಳ್ತೀನಿ, ಮೊನ್ನೆ ಇಲ್ಲಿ ಹಾಸನದಲ್ಲಿ ಏನಾಯಿತು? ಮೆಕ್ಕೆಜೋಳದ ಕತೆ ಏನೋ 34 ಲಕ್ಷ ಮೆಟ್ರಿಕ್ ಟನ್ನು ಏನೋ ಖರೀದಿ ಮಾಡಬೇಕು ಮಾಡಿ, ರೈತರ ಅರ್ಧ ಮಾರ್ಕೆಂಡೇ ಇದ್ರಲ್ಲ. ಒಂದು ನಿಮಿಷ ಇರೋಣ. ಅದು ನಿಮ್ಮ ಮಿಡ್ಲ್ ಮ್ಯಾನ್ಗಳಿದ್ರಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.